ಮೊದ್ಲು ಏನಾಗ್ತದ್ರಿ, ನಾವು ಚೂಪಾದ ವಸ್ತುಗಳನ್ನ ತುಳಿತೀವಿ. ಚೂಪಾದ ವಸ್ತುಗಳನ್ನ ತುಳಿದಾಗ ಚರ್ಮದ ತೆಳಗೆ ಏನಿರ್ತಾವ್ರಿ, ಗ್ರಾಹಕಗಳು ಇರ್ತಾವ್ರಿ, ನೋವಿನ ಗ್ರಾಹಕಗಳು. ಯಾವಾಗ್ಲೂ ಚರ್ಮದ ಮೇಲ್ಮೈ ಮೇಲೆ ಸ್ಪರ್ಶದ ಗ್ರಾಹಕಗಳದಾವ್ರಿ. ಚರ್ಮದ ಬಹಳ ಡೀಪ್ ಆಗಿ ಒಳ ಚರ್ಮದ ಪದರಲ್ಲಿ ಏನಾವ್ರಿ, ನೋವಿನ ಗ್ರಾಹಕಗಳು. ಒಂದ್ ವೇಳೆ ಯೋಚನೆ ಮಾಡ್ರಿ, ಚರ್ಮದ ಮೇಲ್ಮೈ ಮೇಲೆನೆ ನೋವಿನ ಗ್ರಾಹಕ ಇದ್ರೆ ಏನಂತ ಮುಟ್ಟಾಕೊಂಡ್ರ ದೂರ ಸರಿತಿದ್ರಿ ಎಲ್ಲಾರು. ಯಾಕಂದ್ರೆ ಮುಟ್ಟಿದ್ರೆ ನೋವು ಆಗ್ತದ್ರಿ. ಊಹೆ ಮಾಡ್ರಿ ಹ್ಯಾಂಗ ಡಿಸೈನ್ ಅದ. ಚರ್ಮದ ಒಳಗ ನೋವಿನ ಗ್ರಾಹಕ ಜಗತ್ತೇ ಇರ್ಲಿಲ್ಲ. ಚರ್ಮದ ಮೇಲ್ಮೈ ಮೇಲೆ ನೋವಿನ ಗ್ರಾಹಕ ಎಲ್ಲಾ ದೂರ ದೂರ ಸರಿ ಸರಿ ದೂರ ಸರಿ ದೂರ ಸರಿ, ಹೌದ್ರಿ. ಅದಕ್ಕ ಚರ್ಮದ ಸ್ಪರ್ಶದ ಗ್ರಾಹಕಗಳು ಚರ್ಮದ ಮೇಲ್ಮೈ ಇದ್ರೆ, ನೋವಿನ ಗ್ರಾಹಕಗಳು ಚರ್ಮದ ಒಳಗದಾವ. ಇಲ್ಲಿ ಚರ್ಮದ ಒಳಗ ನೋವಿನ ಗ್ರಾಹಕಗಳು ಆ ನೋವಾಗಿದ್ದನ್ನ ಆ ಒಂದು ಸಂದೇಶವನ್ನ ಎದಕ್ ಕಳಿಸ್ತಾವ್ರಿ, ಜ್ಞಾನವಾಹಿ ನರಕೋಶಕ್ಕೆ. ಜ್ಞಾನವಾಹಿ ನರಕೋಶಕ್ಕೆ ಜ್ಞಾನವಾಹಿ ನರಕೋಶಕ್ಕೆ ಚಲಿಸಿ ಇಲ್ಲಿ ಬಂದು ಎಲ್ಲಿಗೆ ಬರ್ತದೆ, ಕೊನೆಗೆ ಜ್ಞಾನವಾಹಿ ನರಕೋಶ ಇಲ್ಲಿಗೆ ಬರ್ತದ, ಮಿದುಳು ಬಳ್ಳಿಗೆ ಬರ್ತದ್ರಿ. ಹೌದಾ. ಈ ಮಿದುಳು ಬಳ್ಳಿಗೆ ಬಂದು ಜ್ಞಾನವಾಹಿ ನರಕೋಶ ಈ ಸಂದೇಶವನ್ನ ನೋಡಲ್ಲಿ ನೋವಾಗಿವೆ ಅಂತೆ ವಿದಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್, ಒಂದು ಕ್ಷಣದ ಒಂದು ಅಂಶದಲ್ಲಿ ಇದೇನಾಗ್ತದೆ, ಇದೆಲ್ಲ ಆಗ್ತದೆ. ಇದು ಏನ್ ಮಾಡ್ತದ್ರಿ, ಎದಕ್ ವರ್ಗಾವಣೆ ಮಾಡ್ತದ, ಸಂಬಂಧ ಕಲ್ಪಿಸುವ ನರಕೋಶ. ಮಾಹಿತಿ ಆಲ್ರೆಡಿ ಸಂಗ್ರಹ ಅದ್ರಿ. ನೋವಾದಾಗ ಏನ್ ಮಾಡ್ಬೇಕನ್ನೋ ಮಾಹಿತಿ ಇದರಲ್ಲಿ ಸಂಗ್ರಹ ಅದ. ಇದರಲ್ಲಿ ಮಾಹಿತಿ ಆಲ್ರೆಡಿ ಸಂಗ್ರಹ ಅದ. ನೋವಾದಾಗ ಏನ್ ಮಾಡ್ಬೇಕಂತ, ನೋವಾದಾಗ ನೀ ಕಾಲ್ ತಕ್ಕೋಬೇಕಂತ ಇದಕ್ಕ ಎದಕ್ ಹೇಳ್ತದ್ರಿ, ಕಾಲ್ ತಕ್ಕು ಅಂತ ಹೇಳುವಂತ ಎದಕ್ ಹೇಳ್ತದ್ರಿ, ಕ್ರಿಯಾವಾಹಿ ನರಕೋಶ. ಇನ್ನೊಂದು ನರಕೋಶ ಅದ ಕ್ರಿಯಾವಾಹಿ ನರಕೋಶ. ನೋವಾಗ್ಯದಂತ ಕಾಲ್ ತಕ್ಕೋಬೇಕಂತ ಎದಕ್ ಹೇಳ್ತದ್ರಿ, ಇದಕ್ ಕೆಲಸ ಇಷ್ಟೇ, ಕಾಲ್ ತಕ್ಕೋಬೇಕು. ಎದಕ್ ಹೇಳ್ತದ್ರಿ, ಅದು ಎದಕ್ ಕಾಲ್ ತಕ್ಕೋಬೇಕು ಏನೋ ಯೋಚನೆ ಮಾಡಲ್ಲ. ಅದರಲ್ಲಿರುವ ಸಂದೇಶ ಏನ್ರಿ, ಮಾಹಿತಿ ಸ್ನಾಯುಗಳಿಗೆ ಕಾಲ್ ತಕ್ಕೋಬೇಕಂತ ಮಾಹಿತಿ ಕೇಳ್ಬೋದು. ಈ ಕ್ರಿಯಾವಾಹಿ ನರಕೋಶ ಎಲ್ಲಿಗೆ ಬಂದ್ರಿ, ಇಲ್ಲಿಗೆ ಬಂದು ಇಲ್ಲಿ ಕಾಲಿನ ಸ್ನಾಯುಗಳಿಗೆ ಏನ್ ಮಾಡ್ತದ್ರಿ, ಬಂದ್ ಮಾಹಿತಿ ಮುಗಿಸ್. ಏನಂತ ಮಾಹಿತಿ ಮುಗಿಸ್ತದ್ರಿ, ಕಾಲಿನ ಸ್ನಾಯುಗಳೇ ಏನ್ರಿ, ಕಾರ್ಯನಿರ್ವಾಹಕಗಳು. ಅವು ಕೆಲಸ ನಡೆಸ್ಕೊಡ್ತಾವ. ಈಗ ಬಸ್ ನ ನಿರ್ವಾಹಕ ಇರ್ತಾನ್ರಿ, ಕಂಡಕ್ಟರ್. ಅವ ಏನ್ ಮಾಡ್ತಾನ್ರಿ, ಬಸ್ ಟಿಕೆಟ್ ತಗೊಳೋದು, ರೊಕ್ಕ ಕೊಡೋದು ಎಲ್ಲಾ ಮಾಡ್ತಾನಲ್ರಿ. ಆ ಬಸ್ ನಡೆಸಿ ಕಂಡಕ್ಟರ್ ಹೆಂಗ್ ಬಸ್ ಅನ್ನ ನಡೆಸಿ ಕೊಡ್ತಾನ ನೋಡ್ರಿ, ಅದೇ ರೀತಿ ಕೆಲಸವನ್ನ ನಡೆಸಿಕೊಡ್ತದ್ರಿ. ಯಾವ್ದ್ರಿ, ಕಾರ್ಯನಿರ್ವಾಹಕ ಅಂದ್ರೆ ಯಾವ್ದ್ರಿ, ಸ್ನಾಯುಗಳು. ಅಂದ್ರೆ ಕೆಲಸ ಮಾಡ್ತಾವ್ರಿ. ಕೆಲಸ ಮಾಡುವ ಕಾಲನ್ನ ಹಿಂಗ್ ತಕ್ಕೊಳಂಗ್ ಮಾಡುವೆ ಸ್ನಾಯುಗಳು. ನಮ್ ಸ್ನಾಯುಗಳು ಮೂವ್ಮೆಂಟ್ ಆಗ್ಲಿಲ್ಲ ಅಂದ್ರೆ ನಮ್ ಕೈ ಕಾಲು ಮೂವ್ಮೆಂಟ್ ಆಗೋದಿಲ್ಲ. ಸ್ನಾಯುಗಳು ಹಿಂಗ್ ಕಾಂಟ್ರಾಕ್ಟ್ ಎಕ್ಸ್ಪಾಂಡ್ ಆದಾಗೆ ನಮ್ ಕೈ ಕಾಲು ಮೂವ್ಮೆಂಟ್ ಆಗೋದು. ಸ್ನಾಯುಗಳು ಏನ್ ಮಾಡ್ತಾವ್ರಿ, ಪಟ್ಟನೆ ಕಾಲ್ ತಕೊಂಡ್ಬಿಡ್ತಾವ್ರಿ. ಪಟ್ಟನೆ ಯಾವಾಗ ಕಾಲ್ ತಕೊಂಡ್ಬಿಡ್ತಾವಲ್ಲ, ಅವಾಗ ನಾವು ನೋವಿಂದ ಅಥವಾ ಚೂಪಾದ ವಸ್ತು ಇದ್ರೆ ನೋವಿಂದ ನಮ್ಮನ್ನ ರಕ್ಷಣೆ ಮಾಡ್ಕೋತೀವಿ. ಅಥವಾ ಬೆಂಕಿ ಅಥವಾ ಸುಡು ವಸ್ತು ಇತ್ತಂದ್ರೆ ನಮ್ಮ ಸ್ನಾಯುಗಳು ಕೈಕಾಲು ಸುಡೋದ್ರಿಂದ ನಾವು ನಮ್ಮನ್ನ ರಕ್ಷಣೆ ಮಾಡ್ಕೋತೀವಿ. ಇದು ಪರಾವರ್ತಿತ ಚಾಪ. ಇದನ್ನ ರಿಪೀಟೆಡ್ ಆಗಿ ಪರೀಕ್ಷೆ ಕೇಳ್ತಾನ. ಈ ಒಂದು ಪಾಠದ ಸಂಬಂಧಪಟ್ಟ ಪ್ರಶ್ನೆಯನ್ನ ಡೈಲಿ ಡೋಸ್ ಅಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡಿ.